ಹೌದು ವೀಕ್ಷಕರೇ, ಪ್ರೀತಿ ಪ್ರೇಮ ಅಂತ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳು ಹಾಳಾಗ್ತಾ ಇದ್ದಾರೆ. ಅದರಲ್ಲೂ ಪೋಷಕರು ನನ್ನ ಮಗು ಚೆನ್ನಾಗಿ ಓದಲಿ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೈಫೈ ಕಾಲೇಜುಗಳಿಗೆ ಸೇರಿಸಿದರೆ ಇವರು ಬುದ್ಧಿವಂತಿಕೆಯಿಂದ ಪಾಠ ಪ್ರವಚನ ಕೇಳೋದು ಬಿಟ್ಟು ಪ್ರೀತಿ ಪ್ರೇಮ ಅಂತ ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಇತ್ತ ಪೋಷಕರು ಸಹ ತನ್ನ ಮಕ್ಕಳು ಕಾಲೇಜಿಗೆ ಹೋಗಿ ಬುದ್ಧಿವಂತಿಕೆಯಿಂದ ವಿದ್ಯೆ ಕಲಿತು ಚೆನ್ನಾಗಿ ಓದಿ ಅವರು ಜೀವನದಲ್ಲಿ ಉದ್ಧಾರ ಆಗ್ತಾರೆ ಅಂತ ಕನಸು ಕಾಣ್ತಾ ಇರ್ತಾರೆ. ಆದರೆ ಆಕರ್ಷಣೆಗೆ ಒಳಗಾದ ಈ ಮಕ್ಕಳು ಮಾತ್ರ ಕಾಲೇಜುಗಳಿಗೆ ಬಂಕ್ ಹೊಡೆದು ಅತ್ತ ಇತ್ತ ಜೋಡಿಗಳಾಗಿ ಸುತ್ತಾಡಿ ಟೈಮ್ ವೇಸ್ಟ್ ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ಅತ್ತ ಓದೂ ಇಲ್ಲ, ಇತ್ತ ವಿದ್ಯೆನೂ ಇಲ್ಲ ಎಂಬಂತಾಗಿದೆ. ಹೈಫೈ ಕಾಲೇಜಿನ ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ಬಂಕ್ ಹೊಡೆದು ತಮ್ಮ ಪ್ರೀತಿ ಪ್ರೇಮ ಹೆಸರಲ್ಲಿ ಜೋಡಿಗಳಾಗಿ CVV ಕ್ಯಾಂಪಸ್ ಬಳಿ ಇರುವ ಜಿಂಕೆ ವನದಲ್ಲಿ ಮಾಡಬಾರದ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಾಕ್ಷ್ಯ ಎಂಬಂತೆ ಅದರಲ್ಲೂ ಜಿಂಕೆ ವನದಲ್ಲಿ ಯಾವ ಗಿಡ ಗಂಟೆಗಳಲ್ಲಿ ನೋಡಿದರೂ ಬರೀ ಕಾಂಡೋಮ್ಗಳೇ ಕಾಣಿಸಿಕ್ತಾ ಇದ್ದಾವೆ. ಅದು ಏನಾಗ್ತಂದ್ರೆ ಈ ಕಾಲಘಟ್ಟದಲ್ಲಿ ಮೊದಲು ಭಯ ಭಕ್ತಿ ಇತ್ತು, ತಂದೆ ತಾಯಿಗಳದ್ದು ಯಾವ ಥರ ಏನಂತ ಭಯ ಭಕ್ತಿ ಇತ್ತು. ಇವತ್ತು ಮೊಬೈಲ್ ಬಂದು ಮತ್ತು ಬೇರೆ ಬೇರೆ ಜಾಲತಾಣಗಳಲ್ಲಿ ಓಡಾಡ್ತಕ್ಕಂಥ ಮಕ್ಕಳು ಇವತ್ತು ಮಕ್ಕಳನ್ನ ಫ್ರೀಯಾಗಿ ಬಿಟ್ಟಿದ್ದಾರೆ ತಂದೆ ತಾಯಿಗಳು. ಅದನ್ನು ಸ್ವಲ್ಪ ತಂದೆ ತಾಯಿಗಳು ಕಡಿವಾಣ ಆಗಬೇಕು. ಈಗ ಲಕ್ಷಾಂತರ ರೂಪಾಯಿಗಳು ಕಟ್ಟಿ ಮಕ್ಕಳು ಓದಲಿ ಅಂತ ವಿದೇಶಗಳು ಬೇರೆ ಬೇರೆ ಕಡೆಯಿಂದ ಬಂದು ಮಾಡ್ತಾರೆ. ಇವತ್ತು ಉದಾಹರಣೆಗೆ ಅದಕ್ಕೆ ನಾನು ಒಂದು ಆನ್ಸರ್ ಕೊಡ್ತೀನಿ. ಯಾಕಂದರೆ ಇವತ್ತು ಏನು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಸಿರೋಲಾಪುರದಿಂದ ಅಂತ ಜಿಂಕೆವನ ಇದೆ, ಅಲ್ಲಿ ಮಾಡಬಾರ್ದಕ್ಕಂಥ ಕೆಲಸಗಳು ಸ್ಟೂಡೆಂಟ್ಸ್ ಏನು ಸತತವಾಗಿ 24 ಗಂಟೆ ಜಾಲಾಡ್ತಾ ಇರ್ತಾರೆ ಒಂದು ಜಿಂಕೆವನದಲ್ಲಿ. ಅದೊಂದು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸಂಬಂಧಪಟ್ಟ ಇಲಾಖೆ ಆಗಲಿ ಯಾವುದೇ ತರಹ ಗಮನ ಹರಿಸ್ತಾ ಇಲ್ಲ. ಅದಕ್ಕೆ ಇವತ್ತು ಏನು ಇವಾಗ ಹೆಣ್ಮಕ್ಳು ಹಾಳಾಗ್ತಾರೆ ಅಂದರೆ ಫಸ್ಟು ಹಣ ಕೊಡೋದು ಮೊಬೈಲ್ ಸ್ವಲ್ಪ ಕಮ್ಮಿ ಮಾಡಬೇಕು. ಆದ್ರೂ ಈ ಒಂದು ಏಜಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ, ಮಾಡಬಾರ್ದಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಏನಿದು ಎಚ್ಚೆತ್ಕೊಂಡು ಮುಂದಿನ ತಿಂಗಳಾದರೂ ಇದಕ್ಕೆ ಕಡಿವಾಣ ಆಗಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕಪಡಿಸಿದ್ದು. ಇದ್ದಾವೆ, ಎಲ್ಲ ಇದ್ದಾವೆ. ಆದ್ರೂ ಅದನ್ನು ಯಾರೇ ಸಂಬಂಧಪಟ್ಟ ಅಲ್ಲಿ ಫೌಂಡೇಶನ್ ಹೌದೌದು ಬೆಳಗ್ಗೆ ಬಂದರೆ ಬಸ್ಗಳಲ್ಲಿ ನಾವೆಲ್ಲ ಓಡಾಡ್ತೀವಲ್ಲ, ಬೆಳಗ್ಗೆ ಬಂದರೆ ಬಸ್ ಫುಲ್ಲು ರಶ್ ಇರ್ತದೆ. ಆದರೆ ಈಗ ಹೋಗ್ತಕ್ಕಂಥದ್ದು ಬೇರೆ ಅಡಚಣೆಗಳು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸಿರ್ತಾರೆ ಹುಡುಗರು. ಗಾಂಜಾ ಹೊಡೆಯೋದು ಬೇರೆ ಬೇರೆ ಚಟುವಟಿಕೆಗಳು ತೊಡಗಿಸ್ತಕ್ಕಂಥದ್ದು. ಇದನ್ನ ಫಸ್ಟು ಜಿಲ್ಲಾಡಳಿತ ತಾಲೂಕು ಆಡಳಿತ ಫಸ್ಟು ಕಡಿವಾಣ ಆಗಬೇಕಂತ ನಾನು ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಯಾಕಪ್ಪ ಹೇಳ್ತಿದ್ದೀವಿ ಅಂದರೆ, ಯಾವುದೇ ಪೋಷಕರು ತಮ್ಮ ಮಕ್ಕಳ ಮೇಲೆ ನಂಬಿಕೆಯನ್ನಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಾಲೇಜಿಗೆ ಕಳುಹಿಸಿದರೆ ಜವಾಬ್ದಾರಿ ಮರೆತು ಮಾಡಬಾರದನ್ನೆಲ್ಲ ಮಾಡ್ತಾ ಇದ್ದಾರೆ. ಹೌದು, ಚಿಕ್ಕಬಳ್ಳಾಪುರದ ಪ್ರಖ್ಯಾತಿ ಹೊಂದಿರುವ ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳ ವಿಡಿಯೋ ಎನ್ನಲಾದ ಹಸಿ ಬಿಸಿ ವಿಡಿಯೋ ಒಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗಿದೆ. 3 ವಿದ್ಯಾರ್ಥಿಗಳು ಸೇರಿ ಒಬ್ಬಳು ವಿದ್ಯಾರ್ಥಿನಿ ಜೊತೆ ಇರುವ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿರುವ ವಿಡಿಯೋ ವೈರಲ್ ಆಗಿದ್ದು, ಅದು CVV ಕ್ಯಾಂಪಸ್ ಬಳಿ ಇರುವ ಬೆಟ್ಟದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಡೆದಿದೆ ಎನ್ನಲಾಗಿದೆ. ಈ ಖಾಸಗಿ ವಿಡಿಯೋವನ್ನು ತಮ್ಮ ಸ್ನೇಹಿತರೇ ಸೋರಿಕೆ ಮಾಡಿದ್ದು ಕಾಲೇಜಿಂದ ಹಿಡಿದು ಚಿಕ್ಕಬಳ್ಳಾಪುರ ನಗರದ ಪ್ರತಿಯೊಬ್ಬರ ಮೊಬೈಲ್ನಲ್ಲೂ ಸಿಗುವಂತಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಅನೇಕ ಖಾಸಗಿ ಕಾಲೇಜುಗಳು ಮತ್ತು ಸರ್ಕಾರಿ ಕಾಲೇಜುಗಳು ಕೂಡ ವಿದ್ಯಾರ್ಥಿಗಳು ಓದೋದಕ್ಕಾಗಿ ಒಳ್ಳೆಯ ವ್ಯವಸ್ಥಿತವಾದ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಗ್ರಾಮಾಂತರ ಪ್ರದೇಶ ಮತ್ತು ನಗರ ಪ್ರದೇಶದಲ್ಲಿ ಕೂಡ ತನ್ನ ಮಕ್ಕಳು ಏನು ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಹೈಸ್ಕೂಲ್ ಮತ್ತು ಕಾಲೇಜಿಗಾಗಿ ಒಳ್ಳೆಯ ಉನ್ನತವಾದಂಥ ವ್ಯಾಸಂಗ ಮಾಡಿ ಕುಟುಂಬಕ್ಕೆ ಮತ್ತು ಎಲ್ರಿಗೂ ಒಳ್ಳೆಯ ಹೆಸರು ತರೋದಕ್ಕಾಗಿ ಕಳಿಸ್ಕೊಡ್ತಾರೆ. ಆದರೆ ಇವತ್ತಿನ ಪರಿಸ್ಥಿತಿ ನಾವು ಕೆಲವು ವೈರಲ್ ಆಗಿರತಕ್ಕಂಥ ವಿಡಿಯೋ ನೋಡಿದ್ರೆ ಮಕ್ಕಳ ಯಾವ ರೀತಿ ಅಧ್ವಾನ ಆಗ್ತಾಯಿದ್ದಾರೆ, ಮತ್ತು ಕಾಲೇಜುಗಳ ಪಕ್ಕದಲ್ಲಿರ್ತಕ್ಕಂಥ ಜಿಂಕೆವನಗಳಾಗಿರ್ಬೋದು ಅಥವಾ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬೆಟ್ಟಗುಡ್ಡಗಳಲ್ಲಿ ಒಂದು ಹುಡುಗಿ ಮತ್ತು 3-4 ಜನ ಹುಡುಗರು ಕೂಡ ಹೋಗಿ ಏನೆಲ್ಲ ಸೆಕ್ಷುವಲ್ ಹರಾಸ್ಮೆಂಟ್ಗಳು ನಡೀತಾ ಇದ್ದಾವೆ ಅನ್ನೋದು ಕೂಡ ಇವತ್ತು ವೈರಲ್ ಆಗಿರ್ತಕ್ಕಂಥದ್ದು ಅನೇಕ ಮೊಬೈಲ್ಗಳಲ್ಲಿ ಇವತ್ತು ಹರಿದಾಡ್ತಾ ಇದೆ. ಮತ್ತು ಇದಕ್ಕೆ ಕೂಡಲೇ ಕಾಲೇಜುಗಳಾಗಿರ್ಬೋದು ಅಥವಾ ತಂದೆ ತಾಯಿಗಳು ಕೂಡ ಎಚ್ಚೆತ್ಕೊಂಡು ಅವ್ರಿಗೆ ಕೊಡ್ತಕ್ಕಂಥ ಮೊಬೈಲ್ಗಳಾಗಿರ್ಬೋದು ಅಥವಾ ಅವ್ರಿಗೆ ಯಾವ ರೀತಿ ವಿದ್ಯಾಭ್ಯಾಸ ಮಾಡೋಕ್ಕೆ ಹೋಗ್ತಾ ಇದ್ದಾರೋ ಅಥವಾ ಬೇರೆ ಏನಾದರೂ ಅವರ ಚಟುವಟಿಕೆಗಳು ಇದೆಯಾ ಅನ್ನೋದು ಕೂಡ ಪೋಷಕರು ಗಮನಿಸಬೇಕಾಗಿದೆ. ಹಾಗೆಯೇ ಶಾಲಾ ಕಾಲೇಜುಗಳ ಒಂದು ಆಡಳಿತ ವರ್ಗ, ಸಿಬ್ಬಂದಿ ಮತ್ತು ವ್ಯವಸ್ಥಾಪಕ ವರ್ಗ ಕೂಡ ಸೂಕ್ತವಾಗಿ ಇದನ್ನು ಗಮನಿಸಿ ವಿದ್ಯಾರ್ಥಿಗಳನ್ನು ವಿದ್ಯಾಭ್ಯಾಸಕ್ಕಾಗಿಯೇ ಉಳಿಸ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು. ಅವರೇನಾದರೂ ಕಾಲೇಜಿಗೆ ಬರಲಿಲ್ಲ ಅಂತಂದರೆ ತಂದೆ ತಾಯಿಗಳು ಪೋಷಕರಿಗೆ ಫೋನ್ ಮಾಡಿ ಯಾಕೆ ಬಂದಿಲ್ಲ ಏನು ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳೋಂಥ ಕೆಲಸ ಕೂಡ
ಇವತ್ತು ಮಾಡಬೇಕಾಗಿದೆ. ಯಾಕಂತಂದರೆ ಇವತ್ತು ಸಣ್ಣ ಸಣ್ಣ ಮಕ್ಕಳು ಅವರಿಗೆ ವಯಸ್ಸೇ ಆಗಿರೋದಿಲ್ಲ, ಚಿಕ್ಕ ವಯಸ್ಸಲ್ಲೇ ಕೂಡ ಅವರು ಬೇರೆ ಚಟಗಳಿಗೆ ಬಿದ್ದಾಗ ಅವ್ರ ಜೀವನ ಏನಾಗ್ಬೋದು ಅನ್ನೋದನ್ನು ಕೂಡ ತುಂಬ ಗಂಭೀರವಾಗಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭ ಇವತ್ತಿದೆ. ಮನುಷ್ಯನಿಗೆ 100 ವರ್ಷ ಆಯಸ್ಸಿದ್ರೂ ಕೂಡ ಕೇವಲ 50 ವರ್ಷ ಅಥವಾ 30 ವರ್ಷಗಳಿಗೆ ಸಾಯ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇರೋದು ಈ ಥರದ ಚಟುವಟಿಕೆಗಳಿಂದ. ಹಾಗಾಗಿ ಸಾರ್ವಜನಿಕರು ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಂಬಂಧಪಟ್ಟ ಇಲಾಖೆಗಳು ಕೂಡ ಈ ಥರದ ಒಂದು ಚಟುವಟಿಕೆಗಳನ್ನು ಗಮನಿಸಿ ಸೂಕ್ತ ಬಂದೋಬಸ್ತ್ಗೆ ವ್ಯವಸ್ಥೆ ಮಾಡಬೇಕು. ಮತ್ತು ಪೋಷಕರು ಇಂಪಾರ್ಟೆಂಟಾಗಿ ತಂದೆ ತಾಯಿಗಳು ಪೋಷಕರು ಅವರ ಕಡೆ ಗಮನ ಹರಿಸಿ ಮಕ್ಕಳನ್ನು ವ್ಯವಸ್ಥಿತವಾಗಿ ಶಾಲೆಗಳಿಗೆ ಕಾಲೇಜುಗಳಿಗೆ ಕಳಿಸ್ತಕ್ಕಂಥ ಕೆಲಸ ಈ ಕೂಡಲೇ ಮಾಡಬೇಕು. ಈ ಥರದ ಚಟುವಟಿಕೆಗಳನ್ನು ತಪ್ಪಿಸ್ಬೇಕಂತ ನಾನು ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀನಿ. ಆ ಜಿಂಕೆ ವಾಹನಗಳಿಗೆ ಈ ಯೂತ್ಸ್ನ ಕಡಿವಾಣ ಹಾಕಬೇಕು. ಯಾಕಂತ ಹೇಳಿದ್ರೆ ಮೊದಲನೇದಾಗಿ ಲಕ್ಷಾಂತರ ರೂಪಾಯಿ ಡೊನೇಷನ್ಗಳನ್ನು ಫೀಸ್ಗಳನ್ನು ಕಟ್ಟಿ ಅಲ್ಲಿ ಕಳಿಸ್ತಾರೆ ಶಾಲೆ ಕಾಲೇಜುಗಳಿಗೆ. ಜಿಂಕೆ ವಾಹನಗಳು ಸುತ್ತ ಶಾಲಾ ಕಾಲೇಜುಗಳು ಎಲ್ಲ ಇದೆ. ಆ ಕಾಲೇಜುಗಳಲ್ಲಿ ಯಾರೂ ಇದು ಮಾಡೋಕ್ಕಾಗಲ್ಲ. ಯಾರು ಟೀಚರು ನೀವು ಹೋಗಿ ಈ ರೀತಿ ತೊಡಗಿ ಅಂತ ಯಾರೂ ಹೇಳ್ಕೊಡಲ್ಲ. ಆದರೆ ಈ ಮಕ್ಕಳಿಗೆ ಉದ್ರೇಕ ಇರ್ತದೆ. ಈ ಶಾಲಾ ಕಾಲೇಜುಗಳಲ್ಲಿ ಇಬ್ಬರು ಕಮಿಟ್ ಆಗ್ತಾರೆ, ಗಂಡು ಹೆಣ್ಣು ಕಮಿಟ್ ಆಗ್ತಾರೆ. ಕಮಿಟ್ಟಾಗಿ ಅವರು ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಳಗಳನ್ನ ನೋಡಿಕೊಂಡು ಎಂಜಾಯ್ ಮಾಡೋದು ಒಂದೇ ಸುಖ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇದನ್ನೇನು ಮಾಡಬೇಕಂತಾರೆ, ಮೊದಲು ನಿಷೇಧ ಮಾಡಬೇಕು ಜಿಂಕೆ ವನಗಳಿಗೆ ಹೋಗ್ತಕ್ಕಂಥದ್ದು. ಪ್ರವಾಸ ತಾಣಗಳಿಗೆ ಈ ಅದೇ ಇದು ಹುಡುಗರನ್ನ ಹುಡುಗಿಯರನ್ನ ಬಿಡೋದನ್ನು ಫಸ್ಟ್ ಜಿಂಕೆ ಇವೆಲ್ಲನ್ನು ಕಡಿವಾಣ ಮಾಡಿದ್ರೆ ಇವು ಕಂಟ್ರೋಲ್ ಆಗ್ತದೆ. ಆಮೇಲೆ ಸಮಾಜಕ್ಕೂ ಒಂದು ಎಚ್ಚರಿಕೆ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಭಾವನೆ. ಒಟ್ಟಾರೆ ತನ್ನ ಮಗು ಕಾಲೇಜಿಗೆ ಹೋಗಿ ಪ್ರವಚನ ಕೇಳ್ತಾ ಇದ್ದಾಳೆ ಅಂತ ನಂಬಿರುವ ಪೋಷಕರಿಗೆ ಮಕ್ಕಳ ಈ ಪ್ರೀತಿಯ ಆಟದಿಂದ, ಕಳ್ಳ ಪ್ರೀತಿಯ ಆಟದಿಂದ ಅವರ ಮೇಲೆ ಇರುವಂಥ ನಂಬಿಕೆಗಳನ್ನು ಹಾಳು ಮಾಡ್ತಾ ಇದೆ. ಅದರಲ್ಲಿ ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳ ಖಾಸಗಿ ವಿಡಿಯೋ ವೈರಲ್ ಆಗಿದ್ದು ಪೋಷಕರು ಆತಂಕದಲ್ಲಿದ್ದಾರೆ. ಇನ್ನಾದರೂ ಪೋಷಕರೇ, ನಿಮ್ಮ ಮಕ್ಕಳನ್ನು ಕಾಲೇಜಿಗೆ ಕಳಿಸುವ ಮುನ್ನ ಎಚ್ಚರ. ನಿಮ್ಮ ಮಕ್ಕಳ ಮೇಲೆ ನಿಗಾ ಇರಲಿ. ನಿಮ್ಮ ಕೈಯಲ್ಲೇ ನಿಮ್ಮ ಮಕ್ಕಳ ಭವಿಷ್ಯ ಇದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.